ತಂದನ್ನ ತಂದನ್ನ ತಾನನ ತಂದೆ ನಾನ ತಾನ ತಂದನ್ನ ತಿಂಗಳಿಗೂ ಚಂದ ನಂಜನ ಗೂಡು ತಿಂಗಳಿಗೂ ಚಂದ ನಂಜನ ಗೂಡು ಕಂದ ತುಂಬೈತಿ ಗುಡಿಯಲ್ಲ ತಾನ ತಂದನ್ನ ಕಂದ ತುಂಬೈತೆ ಕಂದ ತುಂಬೈತೆ ಗುಡಿಯಲ್ಲಿ ನಂಜುಂಡು ಅಪ್ಪ ನಂಜುಂಡು ಸ್ವಾಮಿ ನಂಜುಂಡು ಯಾರು ನಂಜುಂಡು ನೆಲೆಗೊಂಡು ತನ ತಂದನ್ನ ತಂದನ್ನ ತಾನ ತಂದೆ ನಾನ ತನ ತಂದನ್ನ ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ಕಾಕಾಳೆ ತೇರು ಕೈ ತೇರು ಕಾನ ತಂದನ್ನ ಕಾಕಾಳೆ ತೇರು ಕಾಟಾಳೆ ತೇರು ಕೈ ತೇರು ಆಧಾರಿ ಅಪ್ಪ ನಂಜುಂಡು ನೆಲೆಗೊಂಡು ತಾನ ತಂದನ್ನ 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 ತಾನನ ತಂದೆ ನಾನ ತಾನ ತಂದನ್ನ ಏಳಯ್ಯ ನಂಜುಂಡು ಎಷ್ಟೊತ್ತು ಸುಖ ನೀತಿ ಏಳಯ್ಯ ನಂಜುಂಡು ಏಳಯ್ಯ ನಂಜುಂಡು ಏಳಯ್ಯ ನಂಜುಂಡು ಎಷ್ಟೊತ್ತು ಸುಖ ನೀತಿ ಆನೆ ಬಂದಾವೆ ಅರಮನೆಗೆ ತನ ತಂದನ್ನ ಆನೆ ಬಂದಾವೆ ಆನೆ ಬಂದಾವೆ ಅರಮನೆಗೆ ನಂಜುಂಡು ಭಕ್ತರು ಬಂದವರೆ ದರ್ಶನಕ್ಕೆ ತನ ತಂದನ್ನ 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 ತಾನನ ತಂದೆ ನಾನ ತಾನ ತಂದನ್ನ ತಂದನ್ನ ತಾನನ ತಂದೆ ನಾನ ತಾನ ತಂದನ್ನ ತಂದನ್ನ ತಾನನ ತಂದೆ ನಾನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ. ವಾಹ್, ಸರಿ. ಇದು ಜಾನಪದ ಅಂತ ಅಂದಾಗ ನಮ್ಗೆ ಸಾಮಾನ್ಯ ಈ ರೀತಿಯಾದಂಥ ವಾದ್ಯ ಹಿಡ್ಕೊಂಡು ಒಂದಿಷ್ಟು ಏನು ನಮ್ಮ ಗ್ರಾಮೀಣ ವಾದ್ಯಗಳನ್ನ ಇಟ್ಕೊಂಡು ಅದನ್ನ ಹಾಡೋದು ಅಂತ ನಾವು ನೋಡ್ತೀವಿ. ಆದರೆ ಸದ್ಯಕ್ಕೆ ನಮ್ಗೆ ಸಿಕ್ಕಿರುವಂತಹ ಜಾನಪದ ಕಲಾ ಪ್ರಕಾರಗಳನ್ನು ನೋಡಿದಾಗ ಅವಳ ಸಂಖ್ಯೆ ದೊಡ್ಡದಿದೆ. ನೀವು ಅಧ್ಯಯನ ಮಾಡಿದಂತಹ ಜಾನಪದ ಕಲಾ ಪ್ರಕಾರ ಅಥವಾ ನೀವು ಹಾಡುವಂಥ ಜಾನಪದ ಕಲಾ ಪ್ರಕಾರಗಳು ಯಾವ್ಯಾವುದು, ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಅರ್ಥ ಆಗೋ ಥರ ಹೇಳೋ ಹಾಗಿದ್ರೆ ಏನಂತ ಹೇಳ್ತೀವಿ? ಸರ್, ಮೂಲತಃ ನಾನು ಉತ್ತರ ಕರ್ನಾಟಕವನ್ನು ಆಗಿರೋದ್ರಿಂದ ಅಲ್ಲಿ ನಮ್ಮ ನಾಡನ್ನೇ ಉತ್ತರ ಕರ್ನಾಟಕವನ್ನೇ ಗಂಡು ಮೆಟ್ಟಿದ ನಾಡು ಅಂತ ಕರಿತಾ ಇದ್ದೀವಿ. ಅಲ್ಲಿ ಮುಖ್ಯವಾಗಿ ಸುಗ್ಗಿಯ ಹಾಡುಗಳು ಬರ್ತವೆ, ಮತ್ತೆ ಲಾವಣಿ ಪದಗಳು ಬರ್ತವೆ, ಗೀಗಿ ಪದಗಳು ಬರ್ತವೆ, ಮತ್ತೆ ಹಂತಿ ಹಾಡುಗಳು, ಡೊಳ್ಳಿನ ಪದಗಳು, ಭಜನಾ ಪದಗಳು, ಮುಖ್ಯವಾಗಿ ಈ ನಾಡಿಗೆ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ತತ್ವ ಪದಕಾರರು ರಚನೆ ಮಾಡಿರ್ತಕ್ಕಂಥ ತತ್ವ ಪದಗಳು, ಇವೆಲ್ಲ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಗೀತ ಗಾಯನದ ಕಲಾ ಪ್ರಕಾರಗಳು. ಅದರಲ್ಲಿ ಒಂದು ಈಗ ಬಯಲಾಟ ಅಂತ ಬರುತ್ತೆ. ಬಯಲಾಟದಲ್ಲಿ ಸಣ್ಣಾಟ ಇದೆ, ದೊಡ್ಡಾಟ ಇದೆ. ಅವನು ಕೂಡ ನಾವು ಬಯಲಾಟದ ಪದಗಳು ಅಂತೇಳಿ ಕರಿತಾ ಇದ್ದೀವಿ. ವಿಶೇಷವಾಗಿ ಹೋಳಿ ಹುಣ್ಣಿಮೆಯಲ್ಲಿ ಈ ದುಂದುಮೆ ಹಾಡುಗಳು ಅಥವಾ ಕಾಮದೇವನನ್ನು ಏನೋ ರತಿ ಕಾಮದೇವನನ್ನು ಕೂಡಿಸಿ ಹಾಡ್ತಕ್ಕಂಥ ಹೋಳಿಯ ಹಾಡುಗಳು, ಇವೆಲ್ಲ ಅಲ್ಲಿ ಪ್ರಧಾನವಾಗಿ ಹಾಡ್ತಕ್ಕಂಥ ಗೀತ ಪ್ರಧಾನವಾಗಿರ್ತಕ್ಕಂಥ ಕಲೆಗಳು ಸರ್. ಬಟ್ ನಾನಿಲ್ಲಿ ಒಂದು ವೃತ್ತಿಯನ್ನ ಅರಿಸಿ ಮೈಸೂರು ಭಾಗಕ್ಕೆ ಬಂದಾಗ ಇಲ್ಲಿ ಮೈಸೂರು ಭಾಗದಲ್ಲಿ ಇರತಕ್ಕಂಥ ನಂಜುಂಡೇಶ್ವರ ಇರ್ಬೋದು, ತಾಯಿ ಚಾಮುಂಡಿ ಇರ್ಬೋದು, ಮಲೆ ಮಹದೇಶ್ವರರು ಇರ್ಬೋದು, ಇವರ ನಮ್ಮ ಭಕ್ತಿ ಗೀತೆಗಳನ್ನ ಆಧರಿಸಿರ್ತಕ್ಕಂಥ ಮೂಲ ಜಾನಪದ ಕಲೆಗಳು ಕಡೆ ಸಿದ್ದಪ್ಪಾಜಿ ಸ್ವಾಮಿದು, ಮಂಟೇಸ್ವಾಮಿಯವರು ಈ ಕಡೆ ಒಂದು ಪ್ರಚಲಿತವಾಗಿರ್ತಕ್ಕಂಥ ಗೀತ ಗಾಯನ ಪ್ರಕಾರಗಳು ಸರ್. ಬಟ್ ನಾನು ಎರಡನ್ನೂ ಕೂಡ ಮೇಳೈಸಿಕೊಂಡು ಈ ಒಂದು ಕಲೆಯನ್ನ ಮೈಗೂಡಿಸ್ಕೊಂಡಿದ್ದೆ.
ಗೀತ ಗಾಯನ ಕಲೆ. ನಿಮ್ಗೆ ಬಹಳ ಇಷ್ಟ ಆಗುವಂತ ಪ್ರಕಾರ ಯಾವುದು? ಹಾಡ್ತೀನಿ ಸರ್, ಉತ್ತರ ಕರ್ನಾಟಕದ್ದು ಹಾಡ್ತೀನಿ, ಈ ಕಡೆದು ಹಾಡ್ತೀನಿ ಸರ್. ಸುಗ್ಗಿ ಹಾಡನ್ನ ಹಾಡ್ಬೋದು, ಮತ್ತೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಜಾನಪದ ಗೀತೆಗಳು, ಮತ್ತೆ ಪ್ರೇಮ ಗೀತೆಗಳು. ಈ ಜಾನಪದದಲ್ಲಿ ಏನಾಗಿದೆ ಅಂದ್ರೆ ಸರ್, ಇಡೀ ನಮ್ಮ ಏನ್ ನವರಸಗಳಿದಾವಲ್ಲ, ಆ ನವರಸಗಳು ಕೂಡ ಆ ಜಾನಪದದಲ್ಲಿ ತುಂಬಿದವೆ. ಇಡೀ ಜೀವನದ ಮೌಲ್ಯಗಳನ್ನ ಕೂಡ ನಾವು ಜಾನಪದದ ಹಾಡಿನಲ್ಲಿ ನಾವು ನೋಡಬಹುದು ಸರ್. ತಂದೆ ತಾಯಿಂದಿರು ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ತಕ್ಕಂಥದ್ದು, ಸ್ನೇಹ ಇರ್ಬೋದು, ಪ್ರೀತಿ ಇರ್ಬೋದು, ಪ್ರೇಮ ಇರ್ಬೋದು, ವೈರಾಗ್ಯ ಇರ್ಬೋದು, ಭಕ್ತಿ ಇರ್ಬೋದು, ಇವೆಲ್ಲ ಮಾನವೀಯ ಮೌಲ್ಯಗಳು ನಮ್ಮ ಜಾನಪದ ಗೀತ ಗಾಯನ ಪ್ರಕಾರದಲ್ಲಿ ಅಡಕವಾಗಿದೆ ಸರ್. ಓಕೆ, ನೀವು ಮೊದಲು ಕಲ್ತಿದ್ದು ಇದು ಹಾಡ್ಲಿಕ್ಕೆ ಶುರು ಮಾಡಿದ್ರೋ ಅಥವಾ ನೀವು ಮೊದಲು ಬರೆಯೋದಕ್ಕೆ ಶುರು ಮಾಡಿದ್ರೋ ಅಂತ? ಸರ್, ನಾನು ಮೊದಲು ಹಾಡ್ತಾ ಇದ್ದೆ ಸರ್. ಏನು ಶಾಲಾ ಕಾಲೇಜು ವಿದ್ಯಾರ್ಥಿ ಆಗಿದ್ದಾಗೇನೆ ಕೂಡ ನನಗೆ ಹಾಡ್ತಕ್ಕಂಥ ಅವಕಾಶಗಳು ಇದ್ವು. ನಮಗೆ ಏನು ಅಂದ್ರೆ, ಪ್ರತಿ ಶುಕ್ರವಾರ ದಿವಸ ನಮ್ಮ ಶಾಲೆಯಲ್ಲಿ ಒಂದು ಸರಸ್ವತಿ ಪೂಜೆ ಅಂತೇಳಿ ಮಾಡ್ತಾ ಇದ್ರು ಸರ್. ಆ ಸರಸ್ವತಿ ಪೂಜೆನಲ್ಲಿ ಪ್ರಾರ್ಥನೆ ನಂದು. ನಮ್ಮ ಸರ್ ಬಂದು ನೀನು ಪ್ರಾರ್ಥನೆ ಮಾಡಬೇಕಪ್ಪ ಅನ್ನೋರು. ಮತ್ತೆ ನನ್ನ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಘ ಅಂತ ಇರ್ತದೆ, ಅದಕ್ಕೆ ನನಗೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಒಂದು ನೇಮಕವನ್ನ ಮಾಡಿ ಏನು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು, ಪ್ರತಿ ಶುಕ್ರವಾರ ಯಾವ ಕಾರ್ಯಕ್ರಮ ಮಾಡಿಸ್ಬೇಕು, ಹಾಡು ಹೇಳಿಸ್ತಿರೋ, ಭಾವಗೀತೆ ಹೇಳಿಸ್ತಿರೋ, ಏಕಪಾತ್ರವೇ ಮಾಡಿಸ್ತಿರೋ, ನಾಟಕ ಮಾಡಿಸ್ತಿರೋ, ಮತ್ತೆ ಶಾಲಾ ವಾರ್ಷಿಕೋತ್ಸವ ಹೇಗೆ ಅರೇಂಜ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ರು ಸರ್. ಸೊ ಆ ಕಾಲದಿಂದಲೂ ನಾನು ಅದನ್ನ ಜಾನಪದ ಹಾಡುಗಾರಿಕೆಯನ್ನ ಬೆಳೆಸ್ಕೊಂಡಿದ್ದೆ. ಮೊದಲು